cold bones. Yeah, that's ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಫೈನಲಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕು ಪ್ರೊಸೀಜರು ಅಂತಂದರೆ ಲಾಸ್ಟಲ್ಲಿ ಅವ್ರು ಹೇಳಿರುವಂಥ ಅಕೌಂಟ್ಗೆ ಅಂದರೆ ನಾವು ಫಸ್ಟು ಏನು 50,000 ರೂಪಾಯಿಗಳನ್ನ ಕಟ್ಟಿರ್ತೀವೋ IDBI ಬ್ಯಾಂಕ್ನಲ್ಲಿ, ಅದೇ ಬ್ಯಾಂಕ್ಗೆ IDBI ಬ್ಯಾಂಕ್ ಏನು ನಾವು 50,000 ಕಟ್ಟಿದ್ವೋ ಅಥವಾ 1 ಲಕ್ಷ ಕಟ್ಟಿದ್ವೋ ಅದೇ ಬ್ಯಾಂಕ್ಗೆ ಲಾಸ್ಟಲ್ಲಿ ಲೋನ್ ಮುಖಾಂತರ ಅಥವಾ ನಮ್ಮ ಹತ್ರ ಕ್ಯಾಶ್ ಇದ್ದರೆ ಅದೇ ಅಕೌಂಟ್ಗೆ ನಾವು ಕ್ಯಾಶ್ನ ಕಟ್ಟಬೇಕು. ಅದನ್ನೇ ಅವರು ಹೇಳಿರೋದು. ಲಾಸ್ಟು ವೀಡಿಯೋದಲ್ಲಿ ಏನು ಹೇಳಿದೆ, ಆ ಪತ್ರದಲ್ಲೂ ಕೂಡ ಅದೇ ಅಕೌಂಟ್ ನಂಬರೇ ಕೊಟ್ಟಿರೋದು ಅವರು. ನಾವು ಏನು 50,000 ರೂಪಾಯಿಗಳನ್ನ ಅಥವಾ 1 ಲಕ್ಷನ ಕಟ್ಟಿರ್ತೀವೋ IDBI ಬ್ಯಾಂಕ್ನಲ್ಲಿ ಅದೇ ಬ್ಯಾಂಕ್ ಅಕೌಂಟ್ಗೆ ನಾವು ಪೂರ್ತಿ ಕ್ಯಾಶ್ ಕಟ್ಟಿದ್ರೆ 7 lakh ಕ್ಯಾಶ್ನೂ ಕಟ್ಬೋದು, ಅಥವಾ ಕ್ಯಾಶ್ ಇಲ್ಲ ಅಂತಂದರೆ ಲೋನ್ ಮಾಡಿಸ್ಕೋಬೋದು. ಲೋನ್ ಮಾಡಿಸಿದ್ರು ಕೂಡ ಅವರು ಕೂಡ ಅದೇ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಹಾಕ್ತಾರೆ. ಹಾಕಾದ್ಮೇಲೆ ಏನು ಮಾಡಬೇಕು ಅಂದರೆ ಹಾಕ್ಬಿಟ್ಟು ಹಾಕಿರುವಂಥ ಸ್ಲಿಪ್ಪು ಜೊತೆಗೆ ನಮ್ಮದು ಆಧಾರ್ ಕಾರ್ಡು, ಆಮೇಲೆ ನಮ್ಮದು ಅವ್ರು ಕೊಟ್ಟಿರ್ತಾರಲ್ಲ ತಾತ್ಕಾಲಿಕ ಹಂಚಿಕೆ ಪತ್ರ, ಮನೆಯದು ತಾತ್ಕಾಲಿಕ ಹಂಚಿಕೆ ಪತ್ರ ಮತ್ತು ನಮ್ಮದು ಆಧಾರ್ ಕಾರ್ಡು, ಅದ್ರ ಜೊತೆಗೆ ₹3 ಸ್ಟ್ಯಾಂಪ್. ಅದನ್ನೇ ಅವರು ಕೆಳಗಡೆ ನಾನು ಪತ್ರದಲ್ಲಿ ಅವ್ರು ಏನು ಕೊಟ್ಟಿದ್ದು ಅದರಲ್ಲಿ ವೀಸು ಸೂಚನೆ ಅಂತ ಕೊಟ್ಟಿದ್ರಲ್ಲ, ಅದರಲ್ಲಿ ₹3 ಅಲ್ಲೇ ಸಿಗುತ್ತಂತೆ. ಪಕ್ಕದಲ್ಲೇ ರಾಜೀವ್ ಗಾಂಧಿ ನಿಗಮದ ಆಫೀಸ್ ಏನಿದೆ ಅಲ್ಲೇ ಪಕ್ಕದಲ್ಲೇ ಅದು ಸಿಗುತ್ತಂತೆ. ಅಗ್ರಿಮೆಂಟ್ ಪೇಪರು, ಈ ಸ್ಟ್ಯಾಂಪು ₹3 30 ಪೇಪರ್, ₹3 30 ಸ್ಟ್ಯಾಂಪ್ ಪೇಪರ್ಗಳನ್ನ ತಗೊಂಡೋಗಿ ಅವ್ರಿಗೆ ಕೊಡಬೇಕಂತೆ. ಅದು ₹3 30 ಸ್ಟ್ಯಾಂಪು, ಜೊತೆಗೆ ನಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ನಮ್ಮದು ತಾತ್ಕಾಲಿಕ ಹಂಚಿಕೆ ಪತ್ರ, ಮತ್ತು ನಾವು ಬ್ಯಾಂಕಿಗೆ ಅಮೌಂಟ್ ಕಟ್ಟಿದರೆ ಅಮೌಂಟ್ ಕಟ್ಟಿರೋ ಸ್ಲಿಪ್ಪು, ಇಲ್ಲ ಅಂದರೆ ಲೋನ್ ಆಗಿದರೆ ಆ ಲೋನ್ ಆಗಿರೋ ಸ್ಲಿಪ್ಪನ್ನ ಅವ್ರಿಗೆ ಜೆರಾಕ್ಸ್ ಮಾಡಿ ಪೂರ್ತಿ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ನಾವು ಬರಬೇಕಾಗುತ್ತೆ. ಬಂದಂಥ ಥರದಲ್ಲಿ ಅವರೇ ಹೇಳ್ತಾರೆ. ಮತ್ತು ನಮ್ಮದು ನಮ್ಮ ಮೊಬೈಲ್ ನಂಬರ್ ಅವ್ರ ಹತ್ರ ಇರೋದ್ರಿಂದ ಅವರೇ ಕಾಲ್ ಮಾಡಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವರೇ ಹೇಳ್ತಾರೆ ಅಂತ ನಾವೇ ಕಾಲ್ ಮಾಡ್ತೀವಿ ಸರ್ ಅಂತ ಆಲ್ರೆಡಿ ಒಬ್ರು ಕೊಟ್ಬಿಟ್ಟು ಬಂದಿದ್ದಾರೆ. ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಅಷ್ಟು ದಾಖಲಾತಿಗಳನ್ನ ಕೊಟ್ಬಿಟ್ಟು ಬಂದಿದ್ದಾರೆ. ಬಂದಮೇಲೆ ಅವರೇ ಕಾಲ್ ಮಾಡ್ತಾರೆ ರಿಟರ್ನ್. ಅಂದರೆ ಸದ್ಯಕ್ಕೆ ಏನಾಗಿದ್ದಾವೆ ಅಂದರೆ ಕೆಲವೊಂದು ಮನೆಗಳಿಗೆ ಈ ಖಾತಾ ರೆಡಿಯಾಗಿಲ್ಲ, ಅಂದರೆ ಈ ಖಾತಾ ಡಾಕ್ಯುಮೆಂಟ್ಸ್ ರೆಡಿ ಆಗಬೇಕು, ಆ ಡಾಕ್ಯುಮೆಂಟ್ಸ್ ರೆಡಿಯಾಗಿಲ್ಲ. ರೆಡಿ ಆಗದೇ ಇರೋ ಮನೆಗಳಿಗೆ ಅವರು ಡೈರೆಕ್ಟಾಗಿ ಅಗ್ರಿಮೆಂಟ್ ಥರ ಮಾಡಿಕೊಡ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇವರು ದುಡ್ಡು ಕಟ್ಟಿ ನಮ್ಮ ಮನೆಯನ್ನು ತಗೊಂಡಿದ್ದಾರೆ ಅಂತ ಒಂದು ಅಗ್ರಿಮೆಂಟ್ ಪೇಪರ್ ಮಾಡಿಕೊಡ್ತಾರೆ. ಆ ಅಗ್ರಿಮೆಂಟ್ ಪೇಪರ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಅವ್ರು ಯಾವಾಗ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ರೆಡಿ ಆಗುತ್ತೆ, ರಿಜಿಸ್ಟ್ರೇಷನ್ ಕರೀತಾರೆ, ಅವಾಗ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ಗೆ ಎಷ್ಟು ಖರ್ಚಾಗುತ್ತಪ್ಪ ಅಂತಂದರೆ 48,000 ಅಂತ ಹೇಳಿದ್ದಾರೆ. ಅಂದರೆ ನಾವು ಅವ್ರು ಹಾಕಿರೋ ಸೈಡ್ ಯಾವುದಪ್ಪ ಅಂತಂದರೆ ಹೆಸರುಘಟ್ಟ ಏನಿದೆ, ಹೆಸರುಘಟ್ಟ ಸೈಡ್ ಹಾಕಿರೋದು. ಆದ್ದರಿಂದ ಯಲಹಂಕ ಕ್ಷೇತ್ರ ಬರುತ್ತೆ. ಅಲ್ಲಿ ಅವ್ರು ಹೇಳಿರೋದು 48,000 ರೂಪಾಯಿಗಳು ಆಗ್ಬೋದು ಅಂದಾಜು ಅಂತ ಅಲ್ಲೇ ರಾಜೀವ್ ಗಾಂಧಿ ನಿಗಮದಲ್ಲೇ ಕೇಳಿದ್ದಾರೆ. ಇವರು ಎಷ್ಟಾಗುತ್ತೆ ಸರ್ ರಿಜಿಸ್ಟ್ರೇಷನ್ಗೆ ಅಂತ ಅವ್ರು ಹೇಳಿರೋದು 48,000 ರೂಪಾಯಿ ಆಗ್ಬೋದು ಸರ್, ಅಂದರೆ 50,000 ಒಳಗಡೆ ಆಗ್ಬೋದು ಅಂತ ಹೇಳಿ ಕಳಿಸಿದ್ದಾರೆ. ಇಷ್ಟು ಖರ್ಚು ಆಗ್ಬೋದು ಅಂತ. ಬೇರೆ ಬೇರೆ ಕಡೆಗಾದರೆ ರಿಜಿಸ್ಟ್ರೇಷನ್ ಚಾರ್ಜು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಯಲಹಂಕ ಕ್ಷೇತ್ರದಲ್ಲಿ ಆಗಿರೋದ್ರಿಂದ 50,000 48,000 ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಡೆ ಆದ್ದರಿಂದ ಅಲ್ಲಿ ಬೇರೆ ಬೇರೆ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಮ್ಮಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಚಾರ್ಜು ಆ ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟು ಅವ್ರು ಕೊಟ್ಟಂಥ ಅಗ್ರಿಮೆಂಟ್ ಪೇಪರ್ನ ನಾವು ತಗೊಬಂದು ಇಲ್ಲಿ ಸೆಕ್ಯೂರಿಟಿಗೆ ತೋರಿಸ್ಬೇಕು. ಎಲ್ಲಿ ಮನೆ ಬುಕ್ ಮಾಡಿದ್ದೀವಿ, ನಮ್ಮದು ಫ್ಲ್ಯಾಟ್ ನಂಬರ್ ಏನು ಮತ್ತು ಮನೆ ನಂಬರ್ ಏನು ಎಲ್ಲ ಅದ್ರ ಇರ್ತದೆ. ಅದನ್ನು ತಗೊಬಂದು ಇಲ್ಲಿ ಸೆಕ್ಯೂರಿಟಿಗೆ ತೋರಿಸಿದ್ರೆ ಆ ಸೆಕ್ಯೂರಿಟಿನೇ ನಮಗೆ ಮನೆ ಕೀನ ಕೊಡ್ತಾರಂತೆ. ಎಲ್ಲಿ ಮನೆ ನಮ್ಗೆ ಅಲರ್ಟ್ ಆಗಿರುತ್ತೆ ಆ ಜಾಗಕ್ಕೆ ಬಂದು ಅಲ್ಲಿ ಸೆಕ್ಯೂರಿಟಿ ಏನಿರ್ತಾರೆ ಅವ್ರಿಗೆ ನಮಗೆ ಈ ಮನೆ ಅಲರ್ಟ್ ಆಗಿದೆ, ಈ ಥರ ಅಗ್ರಿಮೆಂಟ್ ಮನೆ ಇದು ಅಮೌಂಟ್ ಎಲ್ಲ ಕಟ್ಟಿ ನಾವು ಈ ಥರ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ತೋರಿಸಿದ್ರೆ ಅವರು ಯಾವ ಮನೆ ನಂಬರ್ ಕೀ ಅಲ್ಲಿ ಇರ್ತದೆ, ಅಲ್ಲಿ ಯಾವ ಮನೆದು ನಂಬರು ಇರ್ತದೆ ಆ ಮನೆ ನಂಬರ್ ಕೀನ ನಮ್ಗೆ ಕೊಡ್ತಾರೆ. ಆವಾಗ ನಮಗೆ ಕೀ ಹ್ಯಾಂಡ್ ಓವರ್ ಆದಂಗೆ ನಾವು ಅವ್ರ ಬೀಗನ ವಾಪಸ್ ಅವ್ರದ್ದು ಹಳೆ ಬೀಗನ ಕೊಟ್ಬಿಟ್ಟು ನಾವು ಹೊಸ ಬೀಗ ಹಾಕ್ಕೋಬೋದು. ನಾವು ಮತ್ತೆ ಮನೆನ ಓಪನ್ ಮಾಡಿಕೊಂಡು ಮನೆಗೆ ಹೋಗ್ಬೋದು ಅಂತ ಹೇಳ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಈ ಸಂಕ್ರಾಂತಿಗೆ ಟೋಟಲ್ ಆಗಿ ಎಲ್ರಿಗೂ ಒಂದೇ ಸತಿ ಈ ಯಲಹಂಕ ಕ್ಷೇತ್ರದಲ್ಲಿ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಈ ಸಂಕ್ರಾಂತಿಗೆ 14ನೇ ತಾರೀಕು, ಜನವರಿ 14ನೇ ತಾರೀಕು ಸಂಕ್ರಾಂತಿಗೆ ಅವರೇ ಪೂಜೆ ಮಾಡಿಸಿ ಮನೆ ಓಪನ್ ಮಾಡೋ ಥರ ಮಾಡಿ ಪೂರ್ತಿ ಅವರೇ ಇಲ್ಲಿನ MLA ಆಗಿರ್ತಕ್ಕಂಥ ವಿಶ್ವನಾಥ್ ಅವರೇ ಎಲ್ಲರಿಗೂ ಯಾರ್ಯಾರಿಗೆ ಮನೆ ಅಲರ್ಟ್ ಆಗೋದು ಅವ್ರಿಗೆಲ್ಲ ಕೀನ ಅವರೇ ಹಸ್ತಾಂತರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. 14ನೇ ತಾರೀಕು ಫಂಕ್ಷನ್ ಮಾಡಿ ಕೊಡ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ
ಮುಂದಿನ ವಿಡಿಯೋದಲ್ಲಿ ಏನಾದರೂ ವಿಚಾರ ಗೊತ್ತಾಯಿತು ಅಂದರೆ ಹೇಗೆ ವೀಡಿಯೋ ಮಾಡೋಗ್ತಾ ಇರ್ತೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ